ಬೆಳಗ್ಗೆ ಎದ್ದ ಕೂಡಲೇ ಏನು ಅಡುಗೆ ಮಾಡೋದು ಅನ್ನೋ ಚಿಂತೆ. ಜಾಸ್ತಿ ಅಡುಗೆ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ನಮ್ಮ ಮನೇಲಿ ನಾವು ಏನು ಬೆಳೆದಿರ್ತೀವೋ ಅದನ್ನೇ ತಂದು ಮಾಡ್ಕೋಬೇಕು. ನನಗಂತೂ ಬೆಳಗ್ಗೆ ಎದ್ದು ಏನು ಮಾಡೋದು ಅಂತ ನಿನ್ನೆ ಯೋಚನೆ ಮಾಡ್ತಾಯಿದ್ದೆ. ಪಕ್ಕದ ಮನೆ ಆಂಟಿ ನುಗ್ಗೆ ಸೊಪ್ಪು ತಂದುಕೊಟ್ರು. ಅವ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲಂತೆ, ನುಗ್ಗೆ ಸೊಪ್ಪಲ್ಲಿ ಏನು ಮಾಡ್ತಾರೆ ಅಂತ. ಅದಕ್ಕೆ ಇವತ್ತು ನಾನು ಬೇಳೆ ಬೇಕೀಗ ಆಲ್ರೆಡಿ ಕುಕ್ಕರಲ್ಲಿ ಇಟ್ಟಿದ್ದೀನಿ. ನುಗ್ಗೆ ಸೊಪ್ಪಿನ ಚಟ್ನಿ ಮಾಡಿ ಬೇಳೆ ಸಾಂಬಾರು ಮಾಡೋಣ ಅಂತ. ಈಗ ಸೋಸಿ ಕ್ಲೀನ್ ಮಾಡಿಟ್ಟು ಚಟ್ನಿ ಮಾಡಬೇಕು. ಚಟ್ನಿ ಮಾಡೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಈಗ ಕ್ಲೀನಾಗಿ ಸೋಸಿಟ್ಕೊಂಡಿದ್ದೀನಿ. ಅರ್ಧ ಎತ್ತಿಟ್ಬಿಡ್ತೀನಿ, ಯಾಕಂದರೆ ನಾಡಿದ್ದು ಸಾಂಬಾರು ಮಾಡ್ತೀನಿ. ಒಂದೇ ಸಲ ಮಾಡ್ಕೊಂಡ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಯಾಕಂದರೆ ಕಾಂಬಿನೇಷನ್ ಬೇರೆ ಬೇರೆ ಥರ ಇರಬೇಕು, ಆವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದು ಬೇಳೆ ಸಾರು, ರಸಮ್ಮು ಈ ಥರ ತಳ್ಳಗೆ ಸಾಂಬಾರು ಮಾಡ್ಕೊಂಡ್ರೆ ಅದ್ರ ಜೊತೆ ಚೆನ್ನಾಗಿರುತ್ತೆ. ಮತ್ತು ಒಂದೇ ಥರ ಅದು ಸಾಂಬಾರು ಮಾಡು, ಇದು ಚಟ್ನಿ ಮಾಡು ಅಂದರೆ ತಿನ್ನೋಕ್ಕೆ ಇಷ್ಟಪಡಲ್ಲ ಯಾರೂ. ನಮ್ಮ ಮಲೆನಾಡು ಕಡೆ ಇದನ್ನು ಜಾಸ್ತಿ ತಿಂತಾರೆ, ಯಾಕಂದರೆ ಅವ್ರಿಗೆ ಫ್ರೀಯಾಗಿ ಸಿಗುತ್ತೆ. ನುಗ್ಗೆ ಮರ ಎಲ್ಲಿ ಬೇಕಾದ್ರೂ ಇರುತ್ತೆ, ಎಲ್ಲಿ ಬೇಕಾದ್ರೂ ಬೆಳ್ಕೊಂಡಿರ್ತಾರೆ, ಎಲ್ಲಿ ಬೇಕಾದ್ರೂ ಹುಟ್ಕೊಂಡಿರುತ್ತೆ. ಆದರೆ ಈ ಕಡೆಯವ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಮಾರ್ಕೆಟಲ್ಲೆಲ್ಲ ಇಟ್ಟಿರ್ತಾರೆ, ಬಟ್ ಅದು ಹೇಗೆ ತಿನ್ನೋದು, ಹೇಗೆ ಮಾಡೋದು ಅಂತಾರೆ. ಇದರಲ್ಲೂ ಅಷ್ಟೇ ವಿಟಮಿನ್ ಜಾಸ್ತಿ ಇರುತ್ತೆ, ಮಕ್ಳಿಗೆ ತುಂಬಾ ಒಳ್ಳೆಯದು, ತಂಪಂತ ಹೇಳ್ತಾರೆ. ನಾನು ಮದುವೆ ಮುಂಚೆ ಇದನ್ನೆಲ್ಲ ಮಾಡ್ತೀನಿ, ಯಾವತ್ತೂ ಗೊತ್ತಿಲ್ಲ. ನಮ್ಮಮ್ಮ ಮಾಡಾಕ್ತಿತ್ತು. ಇಲ್ಲಿಗೆ ಬಂದಮೇಲೆ ಯಾರೇನು ಕೊಟ್ಟರು ಬೇಗ ಬೇಗ ಇಸ್ಕೊತೀನಿ, ಯಾಕಂದರೆ ನಂಗೆ ದುಡ್ಡು ಕೊಟ್ಟು ತೊಗೊಳಕ್ಕೆ ಒಂಚೂರು ಇಷ್ಟ ಇಲ್ಲ. ಅಲ್ಲೆಲ್ಲ ಫ್ರೀಯಾಗಿ ಸಿಗ್ತಿತ್ತು, ಇಲ್ಲೆಲ್ಲ ದುಡ್ಡು ಕೊಟ್ಟು ತೊಗೋಬೇಕು. ಅದಕ್ಕೆ ಅರ್ಧ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಅದನ್ನು ಇನ್ನೊಂದು ದಿನ ಮಾಡ್ತೀನಿ. ಅದ್ರ ಜೊತೆಗೆ ಹಪ್ಪಳ ಸಂಡಿಗೆ ಹುರ್ಕೊಂಡ್ರು ಸಾಕು, ಒಂದಿನ ಅಡುಗೆ ಆಗೋಗುತ್ತೆ. ಇದಕ್ಕೂ ಅಷ್ಟೇ, ಒಂದು ಉಪ್ಪಿನಕಾಯಿ ಇದ್ದು, ಚಟ್ನಿ ಇದ್ದು, ಅದ್ರ ಜೊತೆಗೆ ಒಂದು ಬೇಳೆ ಸಾಂಬಾರು ಇದ್ದರೆ ಅವತ್ತಿನ ಊಟನೂ ಆಗೋಗುತ್ತೆ. ಅದಕ್ಕೆ ನನ್ನ ಟ್ರಿಕ್ಸ್ನ ಫಾಲೋ ಮಾಡಿ, ನಿಮ್ಮ ಮನೆ ಉಳಿತಾಯನ ನಾನು ಹೇಳ್ಕೊಡ್ತೀನಿ. ಮೈ ಡಿಯರ್ ಕಸಿನ್ಸ್, ಬೆಸ್ಟೀಸ್, ನೋಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆದಷ್ಟು ಮನೇಲಿ ಕುಕ್ಕರ್ ವಿಜಲ್ ಬಂತು. ಅಂಗಡಿಯಿಂದ ಎಣ್ಣೆ ತಂದು ಮಾಡ್ಕೊಳ್ಳೋಕ್ಕಿಂತ ಅದೇ ದುಡ್ಡಲ್ಲಿ ಕೊಬ್ಬರಿ ಎಣ್ಣೆ 2 ಬಾಟ್ಲು ಬರುತ್ತೆ. ಆದಷ್ಟು ಮನೇಲಿ ಕೊಲೆಸ್ಟ್ರಾಲ್ ಕಮ್ಮಿ ಆಗಬೇಕು ಅಂದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಬೇಕು. ನಮ್ಮ ಹಳ್ಳಿ ಕಡೆ ಎಲ್ಲ ಕೊಬ್ಬರಿ ಎಣ್ಣೆ ಜಾಸ್ತಿ ಇಷ್ಟಪಡ್ತಾರೆ, ಜಾಸ್ತಿ. ಯಾಕಂದರೆ ಅವ್ರ ಮನೇಲಿ ಕಾಯಿ ಬೆಳೀತಾರೆ, ಮರ ಇದೆ, ಕಾಯಿ ಎಣ್ಣೆ ಹೊಡ್ಸ್ಕೊಂಬರ್ತಾರೆ. ಸೊ ಮಾಡ್ಕೋತಾರೆ. ನಾವೆಲ್ಲ ಇಲ್ಲಿ ಕೊಬ್ಬರಿ ಎಣ್ಣೆ ದುಡ್ಡು ಕೊಟ್ಟು ತರಬೇಕು ಅಂತ ಮಾಮೂಲಿ ಎಣ್ಣೆನೇ ಯೂಸ್ ಮಾಡ್ತೀವಿ. ಬಟ್ ಮಕ್ಳಿಗೆ ಹೆಲ್ದಿ ಅಂದರೆ ಕೊಬ್ಬರಿ ಎಣ್ಣೆ. ಎಣ್ಣೆ ಕಾದಿದೆ, ನುಗ್ಗೆ ಸೊಪ್ಪು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನೋಡೋಕ್ಕಷ್ಟು ಕಾಣುತ್ತೆ, ಬಟ್ ಎಲ್ಲ ಆದಮೇಲೆ ಅದಾಗೋದೊಂಚೂರೇ ಆಗುತ್ತೆ, ಜಾಸ್ತಿ ಏನಾಗೋದಿಲ್ಲ. ನೋಡಿದಾಗ ಅದು ಎಷ್ಟೊಂದಿದೆ ಅಂತ ಕಾಣಿಸುತ್ತೆ, ಆದರೆ ಚೂರೇ ಇರುತ್ತೆ, ಜಾಸ್ತಿ ಆಗೋಲ್ಲ. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೀರಿನ ಕಸ ಎಲ್ಲ ಆಚೆ ಬಂದು ಎಲ್ಲ ಫ್ರೈ ಆಗಿ ಸ್ಮೆಲ್ ಬರುತ್ತೆ, ಅದು ಗಮ್ಮನತ್ತೆ. ಆಮೇಲೆ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಈ ಥರ ನೀರು ಬಿಟ್ಕೊಳ್ಳುತ್ತೆ. ಹಿಂದಿನ ದಿನವೇ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡ್ರೂ ಆಗುತ್ತೆ. ಬಟ್ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ನನಗೆ ಅಷ್ಟು ಕಂಫರ್ಟ್ ಅನಿಸಲ್ಲ. ಸೊ ನಾನೇನು ಮಾಡ್ತೀನಿ, ಈ ಥರ ನೀರು ಫುಲ್ಲು ಬಸಿದ ಮೇಲೆ ಒಂದು ಸಲ ನೀರನ್ನ ಚೆಲ್ಕೋತೀನಿ. ಅಂತ ಬರ್ತಾಯಿದೆ. ಏನಿಲ್ಲ, ಎಣ್ಣೆ ಬೇರೆ ಏನೂ ಹಾಕ್ಬಿಡಿ, ಬರೀದೆ ಚೆನ್ನಾಗಿ ಎಣ್ಣೆ ಫ್ರೈ ಮಾಡಿದ್ವಿ. ಎಣ್ಣೆ ಹಾಕೇನೂ ಹುರಿದ್ರೂ ಆಗುತ್ತೆ, ಅದು ಆಟೋಮೆಟಿಕ್ ನೀರು ಬಿಟ್ಕೊಳ್ಳುತ್ತೆ. ನಾನೊಂದು ಸ್ವಲ್ಪನಾರು ಆಲ್ ಕಂಟೆಂಟ್ ಇರಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಚಟ್ನಿಗೆ ಏನೇನು ಬೇಕೋ ರೆಡಿ ಮಾಡ್ಕೋಬೇಕು. ಅದಕ್ಕೆ ಹುರಿದಾದ್ಮೇಲೆ ಕಾಯಿ ಹಾಕಿ 2 ಹಸಿಮೆಣಸು ಹಾಕಿ, ನಮ್ಮ ಕಡೆ ಜೀರಿಗೆ ಮೆಣಸು ಅಂತ ಹಾಕ್ತಾರೆ. ಯಾಕಂದರೆ ಜೀರಿಗೆ ಮೆಣಸು ಇದೆ, ಬಟ್ ನಾನು ಈ ಕಡೆ ಸ್ಟೈಲವ್ರಿಗೆ ಈ ಕಡೆ ಇರೋರಿಗೆ ಗೊತ್ತಿಲ್ಲ ಇದು ಹೇಗೆ ಅಂತ. ಸೊ ಈ ಕಡೆಯವ್ರಿಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. 2 ಹಸಿಮೆಣಸು ಹಾಕಿ, ಜೀರಿಗೆ ಹಾಕಿದ್ದೀನಿ. ಎಲ್ಲನೂ ಒಟ್ಟಿಗೆ ಫ್ರೈ ಮಾಡೋದು. ಶುಂಠಿ ಬೆಳ್ಳುಳ್ಳಿ ನೀವು ಡೈರೆಕ್ಟ್ ಹಾಕಿದ್ರೂ ಹಾಕ್ಬೋದು, ನಾನು ಪೇಸ್ಟ್ ಹಾಕಿದ್ದೀನಿ, ನಂಗೆ ಅಷ್ಟು ಪೇಷನ್ಸ್ ಇಲ್ಲ. ಚೂರು ಕೊತ್ತಂಬರಿ ಸೊಪ್ಪು. ಅದೇ ಮಾಮೂಲಿ ಚಟ್ನಿಗೆ ನೀವು ಏನೇನು ಹಾಕ್ತೀರೋ ಅದನ್ನೇ ಹಾಕೋದು. ಕಾಯಿ ಇರೋರು ಕಾಯಿ, ಕೊಬ್ಬರಿ ಇರೋರು ಕೊಬ್ಬರಿ, ಯಾವ್ದು ಬೇಕಾದ್ರೂ ಹಾಕ್ಬೋದು. ನಾನು ಇದರಲ್ಲೇ ಯಾಕೆ ಫ್ರೈ ಮಾಡ್ತೀನಿ ಅಂದರೆ
ಒಂದು ಸ್ವಲ್ಪ ನಿಮ್ಮ ಟೇಸ್ಟ್ ತಕ್ಕಂಗೆ ಉಪ್ಪು, ಜಾಸ್ತಿ ಏನು ಹಾಕೋದು ಬೇಡ, ಇಷ್ಟೇ ಹಾಕೋದು. ಮಾಮೂಲಿ ಚಟ್ನಿಗೆ ಏನು ಹಾಕ್ತೀರೋ ಅಷ್ಟೇ ಹಾಕೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಟೇಸ್ಟ್ ಬರುತ್ತೆ. ನೀವು ಡೈರೆಕ್ಟ್ ಎಲ್ಲ ಹಾಕಿಬಿಟ್ರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ, ಒಂಥರ ನುಗ್ಗೆ ಸೊಪ್ಪು ಒಂಥರ ಸ್ಮೆಲ್ ಅಲ್ವಾ, ಅದು ಥರ ಫೀಲ್ ಆಗುತ್ತೆ, ತಿನ್ನೋಷ್ಟೊತ್ತಿಗೆ ಒಂಥರ ಚೆಂದ ಅಂತಲೇ ಅನಿಸಲ್ಲ. ಆಮೇಲೆ ತಣ್ಣಗಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಣ್ಣಗಾದಮೇಲೆ ಮಿಕ್ಸಿ ಮಾಡಿಕೊಂಡ್ರೆ ಆಗೋಯ್ತು ನುಗ್ಗೆ ಸೊಪ್ಪಿನ ಚಟ್ನಿ ರೆಡಿ. ಏನೂ ಕಷ್ಟ ಇಲ್ಲ. ತಿಂದರೆ ಸಿಕ್ಕಾಪಟ್ಟೆ ಒಳ್ಳೆಯದು, ಯಾಕಂದರೆ ಕ್ಯಾಲ್ಶಿಯಮ್ ಇರುತ್ತೆ, ವಿಟಮಿನ್ ಇರುತ್ತೆ. ಮೈಕೈ ನೋವಿರೋರಿಗೆ ನುಗ್ಗೆ ಸೊಪ್ಪಿನ ಚಟ್ನಿ ತುಂಬಾ ಒಳ್ಳೆಯದು. ಮತ್ತು ಬಾಣಂತಿಯರಿಗೂ ಇದು ತುಂಬ ಒಳ್ಳೆಯದಂತೆ, ಯಾಕಂದರೆ ಹಾಲು ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ನಮ್ಮ ಕಡೆ ಇದನ್ನು ಕೊಡ್ತಾರೆ, ಈ ಕಡೆ ನಂಗೆ ಗೊತ್ತಿಲ್ಲ. ಈ ಕಡೆಯವ್ರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ಏನು ತಿನ್ನೋದು ಎಲ್ಲಿಂದ ಬಂತು. ಇದನ್ನೀಗ ನಮ್ಮ ಪಕ್ಕದ ಮನೆ ಆಂಟಿಗೆ ಕೊಟ್ಟಿರೋದ್ರಿಂದ ಆಂಟಿಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಆಂಟಿ ಟೇಸ್ಟ್ ನೋಡಿ ಹೆಂಗಾಗಿದೆ ಅಂತ ಹೇಳ್ತಾರೆ. ನೀವು ಮಾಡಿ, ಟ್ರೈ ಮಾಡಿ, ತಿನ್ನಿ. ಈಗ ಬೇಳೆ ಸಾರು, ಮಾಮೂಲಿ ತೊಗರಿಬೇಳೆನ ಮಾತ್ರ, ಹೆಸರು ಬೇಳೆನ ಮಾತ್ರ ಬೇಯಿಸ್ಕೊಂಡಿದ್ದೀನಿ. ನೀಟಾಗಿ ಕರಗಿರಬೇಕು. ಟೊಮೆಟೊ, ಈರುಳ್ಳಿ ಈ ಥರ ಒಗ್ಗರಣೆ ಮಾಡ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಎಷ್ಟೋ ಜನಕ್ಕೆ ಬೇಳೆ ಸಾರು ಮಾಡೋಕ್ಕೆ ಬರಲ್ಲ. ನಾನು ಬೇಳೆ ಸಾರನ್ನ ಇಷ್ಟೇ ಸಿಂಪಲಾಗಿ ಇಷ್ಟೇ ಮಾಡ್ತೀನಿ. ಮಾಮೂಲಿ ಒಗ್ಗರಣೆ ಹಾಕೋತೀನಿ, ಈರುಳ್ಳಿ ಸಣ್ಣ ಕಟ್ ಮಾಡಿಕೊಂಡು ಈಗೇನು ನುಗ್ಗೆ ಸೊಪ್ಪಿನ ಚಟ್ನಿ ಫ್ರೈ ಮಾಡ್ತೀನಿ ಅದರಲ್ಲಿ ಅದೇ ಪಾತ್ರೆ, ಎಲ್ಲರ ಮೇಲೂ ಪಾತ್ರೆ 25 ಆಗುತ್ತೆ, ತೊಳೆಯೋಕ್ಕಾಗಲ್ಲ, ನಮ್ಮನೆಲ್ಲ ಆಗುತ್ತೆ. ಅದಕ್ಕೆ ಅದರಲ್ಲೇ ಫ್ರೈ ಮಾಡೋಣ ಅಂತ ಅದರಲ್ಲೇ ಫ್ರೈ ಮಾಡ್ಕೊತಿದ್ದೀನಿ. ಹೆಸರು ಬೇಳೆನ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಅನ್ನ ಜೊತೆನೇ ನಾನು ಬೇಳೆ ಬೇಯಿಸ್ಬಿಡ್ತೀನಿ. ಪದೇ 25 ಥರ ನನಗಂತೂ ಮಾಡೋಕ್ಕಾಗಲ್ಲ. ಆ ಟೊಮಾಟೋನ ಲಾಸ್ಟಿಗೆ ಹಾಕ್ತೀನಿ, ಯಾಕಂದರೆ ನಂಗೆ ಸಾಂಬಾರು ಜಾಸ್ತಿ ಹುಳಿ ಆದರೆ ಇಷ್ಟ ಆಗಲ್ಲ. ಅದಕ್ಕೆ ನಾನು ಅದು ನನಗೆ ಒಂಥರ ಹಸಿ ಬಾಯಿಗೆ ಸಿಗಬೇಕು, ಸಖತ್ ಇಷ್ಟ. ಥರ ಬೇಳೆ ಚೆಂದ ಬೆಂದರೆ ತುಂಬ ಜನದ ಮನೆ ನಮ್ಮ ಬೇಳೆ ಸಾಂಬಾರು ಚೆನ್ನಾಗೇ ಬರೋಲ್ಲ, ಒಂಥರ ಆಗುತ್ತೆ, ಏನು ಒಂಥರ ಮಾಡ್ದಂಗೆ ಅನಿಸಲ್ಲ ಅಂತಾರೆ. ಬಟ್ ನಾನು ನನ್ನ ತಂಗಿ ಎಲ್ಲ ಹೀಗೆ ಮಾಡ್ತೀವಿ, ಅವಳು ಜಾಸ್ತಿ ಹೀಗೆ ಮಾಡ್ತಾಳೆ. ಆಮೇಲೆ ಟೊಮೆಟೊ ಹಾಕ್ತೀನಿ. ಟೊಮೆಟೊನ ಬೇಳೆ ಜೊತೆನೇ ಬೇಯೋಕ್ಕಿಟ್ಟು ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಈ ಥರ ಮಾಡ್ತೀನಿ, ಯಾಕಂದರೆ ನನಗೆ ಟೊಮೆಟೊ ಹಸಿ ತಿನ್ನೋದಂದ್ರೂ ಇಷ್ಟ. ಹೀಗೆ ಬೇಕಾದ್ರೆ ತಿಂದುಬಿಡ್ತೀನಿ. ಇದೀಗ ಚೆನ್ನಾಗಿ ಒಂಚೂರು ಸ್ಮ್ಯಾಶ್ ಆದಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಪಟ್ಟಂತ ಆಗೋಗುತ್ತೆ, ಏನೂ ಟೈಮ್ ತೊಗೊಳ್ಳೋಲ್ಲ. ಅರ್ಜೆಂಟಿಗೆ ಬೆಳಗ್ಗೆ ಮುಂಚೆ ಎತ್ಕೊಂಡು ಮಕ್ಕಳಿಗೆ ಬಾಕ್ಸ್ ಕಳಿಸ್ಬೇಕು, ಏನು ಮಾಡೋದು ಅಂತ ಏನೂ ಮಾಡಬೇಡಿ. ಇಷ್ಟೇ ಮಾಡಿ ಇದ್ರ ಜೊತೆಗೆ ಚಪಾತಿ ರೊಟ್ಟಿ ಏನಾರು ಹಾಕ್ಕೊಟ್ರೆ ಇದ್ರ ಕಡೆ ಪಲ್ಯನೂ ಆಗುತ್ತೆ. ಇದರಲ್ಲೇ ಒಂದು ಸ್ವಲ್ಪ ಎತ್ತಿಟ್ಕೊಂಡ್ರೆ ಪಲ್ಯನೂ ಆಗುತ್ತೆ. ಆಮೇಲೆ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿದ್ರೆ ಸಾಂಬಾರು ಆಗುತ್ತೆ. ಹೆಂಗೆ ಬೇಕಾದ್ರೆ ಮಾಡ್ಕೊಬೋದು. ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಇದ್ದರೆ ಆ್ಯಡ್ ಮಾಡಿ, ಇಲ್ಲಾಂದರೆ ಏನು ಬೇಡ. ಸಾಂಬಾರು ಪುಡಿ ಆ ಥರ ಇದ್ರೆ ಏನೂ ಹಾಕಬೇಡಿ, ಇಷ್ಟೇ ಸಾಕು. ಆದರೆ ಜಾಸ್ತಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿ. ಮಕ್ಕಳಿಗಂತೂ ನೀವು ಡೈಲಿ ಬೇಳೆ ಸಾಂಬಾರು ಮಾಡಿಕೊಟ್ರು ಏನೂ ಪ್ರಾಬ್ಲಮ್ ಇಲ್ಲ. ಈ ಥರ ಜಾಸ್ತಿ ತಿನ್ನಿಸಿ ಮಕ್ಕಳಿಗೆ. ಬರೀ ಹೊರಗಡೆ ಫುಡ್ನ ಜಾಸ್ತಿ ತಿನ್ಸೋಕೆ ಹೋಗ್ಬೇಡಿ. ಮನೇಲಿ ಆದಷ್ಟು ಇದೆಲ್ಲ ಏನೂ ಇಲ್ಲ, 10 ನಿಮಿಷ ಚಟ್ನಿಗೆ 10 ನಿಮಿಷ ಬೇಳೆ ಸಾಂಬಾರು ಆಗೋಗುತ್ತೆ. ಹಳ್ಳಿಲಿರೋ ಹೆಣ್ಮಕ್ಳಿಗೆ ತುಂಬ ಕಷ್ಟ. 20 ಜನ ದಿನಕ್ಕೆ ಕಾಳು ಎಲ್ಲ ಬರ್ತಾರೆ, ಮಾಡಿ ಹಾಕಬೇಕು. ಅವರಿಗೂ ಹೆವಿ ಕಷ್ಟ ಆಗುತ್ತೆ. ಬಟ್ ನಾವು ಸಿಟಿಲಿರೋರಿಗೆ ಅಂಥದ್ದೇನು ಕಷ್ಟ ಅನಿಸಲ್ಲ. ಬೆಳಗ್ಗೆ ಎದ್ದು ಮಾಡಲೇಬೇಕು, ಮಕ್ಕಳು ಬಾಕ್ಸ್ ಅಂತೂ ರೆಡಿ ಮಾಡಲೇಬೇಕು. ಸೊ ಈ ಥರ ಎಲ್ಲ ಮಾಡಿಕೊಟ್ರೆ ಪಟ ಅಂತ ಆಗೋಗುತ್ತೆ. ನುಗ್ಗೆ ಸೊಪ್ಪಿನ ಚಟ್ನಿ ಗ್ರೈಂಡ್ ಆದಮೇಲೆ ಹಿಂಗಾಗತ್ತೆ. ಅದ್ರ ಜೊತೆಗೆ ಹಪ್ಪಳ, ಸಂಡಿಗೆ, ಬೇಳೆ ಸಾಂಬಾರು ಇದ್ದರೆ ಆಗೋಯ್ತು ಊಟ. ನಾನು ಈ ಸಂಡಿಗೆನ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಬಿಸಿಲಿದ್ದಾಗ ಮಾಡ್ಕೋತೀನಿ, 1 ವರ್ಷಕ್ಕಾಗೋಷ್ಟು. ನೆಕ್ಸ್ಟ್ ಟೈಮ್ ಮಾಡುವಾಗ ಅದ್ರ ರೆಸಿಪಿನ ಹಾಕ್ತೀನಿ. ಬೇಳೆ ಸಾಂಬಾರು ರೆಡಿಯಾಗಿದೆ. ಇಷ್ಟೇ, ಒಂದು ಹೊತ್ತಿನ ಊಟ ಆಗೋಗುತ್ತೆ.